ನೀಟ್ ಚಳವಳಿ ದೇಶದ ಎರಡನೇ ಸ್ವಾತಂತ್ರ್ಯ ಚಳವಳಿ. ಹಾಗಾಗಿ ನೀಟ್ ಹಗರಣದ ಬಗ್ಗೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಚಳವಳಿ ನಡೀತಾ ಇದೆ. ಚಳವಳಿಗೆ ಇವತ್ತು ಉತ್ತರ ಸಿಕ್ಕಿದೆ. ಯಾವ ಭಾರತ ಸರ್ಕಾರದ ಶಿಕ್ಷಣ ಸಚಿವರಾಗಿರುವಂಥ ಪ್ರಧಾನ್ ಅವರ ರಾಜೀನಾಮೆಗೆ ಪಟ್ಟಿಡಿದು ಶಿಕ್ಷಣ ನೀತಿಯಲ್ಲಿ ಆದಂಥ ಹಗರಣದ ವಿರುದ್ಧವಾಗಿ ಚಳವಳಿ ನಡೀತಿತ್ತಲ್ಲ, ಆ ಚಳವಳಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ರೀತಿಯ ಎರಡನೇ ಸ್ವಾತಂತ್ರ್ಯ ಚಳವಳಿಯ ಮಾದರಿಯಲ್ಲಿ ವಿದ್ಯಾರ್ಥಿಗಳು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಇವತ್ತು ಆ ಚಳವಳಿಗೆ ಕೇಂದ್ರದ ಒಬ್ಬ ಮಂತ್ರಿಯ ತಲದಂಡ ಆಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಅನೇಕ ಬದಲಾವಣೆಗಳನ್ನು ತರಬೇಕಾಗಿದೆ. ಮಾನ್ಯ ಪ್ರಧಾನಮಂತ್ರಿಗಳು ಎಲ್ಲ ಸಣ್ಣ ಸಣ್ಣ ವಿಚಾರದಲ್ಲಿ ಬಂದು ಮನ್ ಕಿ ಬಾತ್ ಅಂತೇಳಿ ಮಾತಾಡ್ತಾರಲ್ಲ, ಕೋಟಿ ಕೋಟಿ ವಿದ್ಯಾರ್ಥಿಗಳ ಈ ಚಳವಳಿಯಲ್ಲಿ ವಿದ್ಯಾರ್ಥಿಗಳಿಗೆ ಭರವಸೆ ಮತ್ತು ಅವರ ಆತ್ಮಸ್ಥೈರ್ಯ ತುಂಬುವಂಥ ಮಾತುಗಳನ್ನು ಇವತ್ತರೆಗೂ ಹಾಡಲೇ ಇಲ್ಲ ನಮ್ಮ ದೇಶದ ಪ್ರಧಾನಿ. ಹಾಗಾಗಿ ಯಾವ ಚಳವಳಿ ತೀವ್ರತೆಯನ್ನು ಪಡ್ಕೊಳ್ಳುತ್ತೆ ಅಂತ ಗೊತ್ತಾಯಿತು, ಆಗ ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಪಡೀತಾರೆ. ಕರ್ನಾಟಕದವರೇ ಆಗಿರುವಂಥ ಧಾರವಾಡದ ಸಂಸದರು ಪ್ರಹ್ಲಾದ್ ಜೋಶಿಯವರಿಗೆ ಆ ಹೊಣೆಗಾರಿಕೆಯನ್ನು ವಹಿಸಿಕೊಟ್ಟಿದ್ದಾರೆ. ಇವತ್ತು ವಿದ್ಯಾರ್ಥಿಗಳ ಚಳುವಳಿ ಅದು ಪಕ್ಕದ ನೇಪಾಳ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಬೇರೆ ಬೇರೆ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ವಿದ್ಯಾರ್ಥಿಗಳ ಚಳುವಳಿಯಿಂದ ಆದಂಥ ಬದಲಾವಣೆಗಳೇನು ಅಂತ ಎಲ್ಲರಿಗೂ ಗೊತ್ತಿದೆ. ಭಾರತದಲ್ಲೂ ಆ ರೀತಿಯ ಆಕ್ರೋಶಕ್ಕೆ ಗುರಿಯಾಗೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಆ ಚಳುವಳಿಯ ಸ್ವರೂಪವನ್ನು ನೋಡಿದಂಥ ಕೇಂದ್ರದ ಇಂಟೆಲಿಜೆನ್ಸಿ ಸರಿಯಾದ ಮಾಹಿತಿ ಕೊಟ್ಟ ಕಾರಣ ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಈಗ ಪಡೆದಿದ್ದಾರೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಇತಿಹಾಸದ ಜಯ ಸಿಕ್ಕಿದೆ. ಹಾಗಾಗಿ ವಿದ್ಯಾರ್ಥಿಗಳು ರಾಜಕೀಯ ರಹಿತವಾಗಿ ಈ ಚಳವಳಿಯನ್ನು ಮುಂದುವರಿಸಬೇಕಾಗಿದೆ. ಯಾವುದೇ ರಾಜಕಾರಣದ ಮುಖವಾಡ ಹೊತ್ತ ಜನರ ಜೊತೆಯಲ್ಲಿ ಈ ಚಳವಳಿ ಮುಂದುವರಿಬಾರದು. ರಾಜಕೀಯ ರಹಿತವಾಗಿ ಈ ಚಳವಳಿ ಮುಂದುವರಿಬೇಕು ಅನ್ನೋದು ನಮ್ಮೆಲ್ಲರ ಆಕಾಂಕ್ಷೆ. ಹಾಗಾಗಿ ನಾನು ಸಹ 2 ದಿನಗಳಿಂದ ನೀಟ್ ಪರೀಕ್ಷೆಯಲ್ಲಿ ಆದಂಥ ಹಗರಣದ ವಿಚಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಧ್ವನಿ ಎತ್ತಿತ್ತು. ನಾವು ಪ್ರಧಾನವರ ರಾಜೀನಾಮೆಗೆ ಒತ್ತಾಯ ಮಾಡಿದ್ದು ಮತ್ತು ಪ್ರಧಾನಿಗಳು ವಿದ್ಯಾರ್ಥಿಗಳ ಕುರಿತು ಮಾತಾಡಬೇಕು ಅಂತೇಳಿ ಹೇಳಿದ್ದು. ಹಾಗಾಗಿ ಅನ್ನೋದು ಸಹ ವಿದ್ಯಾರ್ಥಿಗಳ ಭಾರಿ ದೊಡ್ಡ ಒತ್ತಡ. ಈಗ ಮಳೆಗಾಲದ ಅಧಿವೇಶನದಲ್ಲಿ ಆ ಹಗರಣದಲ್ಲಿ ಪಾಲ್ಗೊಂಡಂಥವರಿಗೆ ದಂಡ ಮತ್ತು ಶಿಕ್ಷೆ ವಿಧಿಸುವ ಒಂದು ಕಾಯ್ದೆಯನ್ನು ಜಾರಿ ತರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ. ಹಾಗಾಗಿ ಮಳೆಗಾಲದ ಅಧಿವೇಶನದಲ್ಲಿ ಆ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಬಹುಶಃ ಯಾರು ಹಗರಣದಲ್ಲಿ ಭಾಗಿಯಾಗಿದ್ದರೋ ಅವರಿಗೆಲ್ಲರಿಗೂ ಶಿಕ್ಷೆ ಆಗುತ್ತೆ ಎನ್ನುವ ನಂಬಿಕೆ ನಮ್ಮಂಥ ಹೋರಾಟಗಾರರು. ಹಾಗಾಗಿ ಒಂದು ಒಳ್ಳೆಯ ಚಳವಳಿ ದೇಶದಲ್ಲಿ ರೂಪುಗೊಂಡು ಆ ವಿದ್ಯಾರ್ಥಿಗಳಿಗೆ ಪ್ರಥಮವಾಗಿ ಜಯ ಸಿಕ್ಕಿದೆ. ಹಾಗಾಗಿ ವಿದ್ಯಾರ್ಥಿ ಶಕ್ತಿ ದೇಶದ ಶಕ್ತಿ ಎನ್ನುವುದು ಪ್ರಧಾನಮಂತ್ರಿಗಳು ತಿಳ್ಕೋಬೇಕಾಗಿದೆ. ಸ್ವಲ್ಪ ಅವರು ತಡವಾಗಿ ಮನವರಿಕೆ ಆಯಿತು ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಹಾಗಾಗಿ ಚಳವಳಿ ಮುಂದುವರಿಯುತ್ತೆ. ಈ ದೇಶದಲ್ಲಿ ಇನ್ಮೇಲೆ ಇಂಥ ಎಲ್ಲ ಹಗರಣಗಳಿಗೆ ಒಂದು ಅಂತಿಮ ತೆರೆ ಎಳೆಯುವಂಥ ಹೋರಾಟ ಚಳವಳಿ ವಿದ್ಯಾರ್ಥಿಗಳಿಂದ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ.
ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಡವನ್ನು ಹಾಕಿದ್ದೀವಿ, ಒತ್ತಾಯ ಮಾಡ್ತಾ ಇದ್ದೀವಿ. ಯಾರು 21 ಜನ ನೀಟ್ ಪರೀಕ್ಷೆ ಹಗರಣಕ್ಕೆ ನೊಂದು ತನ್ನ ಪ್ರಾಣವನ್ನು ಕಳ್ಕೊಂಡಲ್ಲ ವಿದ್ಯಾರ್ಥಿಗಳು, ಅವರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. ಮತ್ತೆ ಆ ಹಗರಣದಲ್ಲಿ ನಿಂತವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಒತ್ತಾಯ. ಹಾಗಾಗಿ ಈಗ ನಿನ್ನೆ ಕೇಂದ್ರ ಸಚಿವ ಸಂಪುಟ ತೀರ್ಮಾನ ತಗೊಳ್ಳುವಾಗ ವಿದ್ಯಾರ್ಥಿಗಳ ಮೇಲೆ ಹೋರಾಟದಲ್ಲಿ ಹಾಕಂಥ ಕೇಸುಗಳು ಮತ್ತು ಅವರಿಗೆ ಪರಿಹಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಹಾಗಾಗಿ 21 ಜನ ಏನು ವಿದ್ಯಾರ್ಥಿಗಳು ತೀರ್ಕೊಂಡ್ರಲ್ಲ ಅವರ ಎಲ್ಲ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಿಸುತ್ತೆ. ಕಾವೇರಿ, ಗೋದಾವರಿ, ಗಂಗಾ ನದಿ ಇಂಥ ನದಿ ಜೋಡಣೆಗಳು ಆಗಬೇಕು ಅಂತ ಭಾರಿ ದಿನಗಳ ಕನಸಿದೆ. ಆದರೆ ನಾವು ಯಾವುದೋ ನದಿ ಮೂಲಗಳನ್ನು ಇಲ್ಲಿ ಜೋಡಣೆ ಮಾಡಿಕೊಂಡು ಆ ನೀರಿನಿಂದ ನಾವೇನು ಬೆಳೆ ಆಗಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ ಮಾಡಿಕೊಳ್ಳುವಂಥ ಅಗತ್ಯ ಇಲ್ಲ. ನಮ್ಮ ರಾಜ್ಯದಲ್ಲಿರುವಂಥ ಡ್ಯಾಮುಗಳಿಗೆ ಸರಿಯಾದ ರೀತಿಯಲ್ಲಿ ಒಳ್ಳೆ ಮಳೆಯಾಗಿ ಡ್ಯಾಮ್ ತುಂಬಿಕೊಂಡ್ರೆ ಇವತ್ತು ನಿಂತೋದಂಥ ನೀರಾವರಿ ಯೋಜನೆಗಳೇನಿದ್ದಾವೆ ಅದು ಸರಿಯಾದ ರೀತಿಯಲ್ಲಿ ಆದರೆ ಬಹುಶಃ ಕರ್ನಾಟಕದಲ್ಲಿರುವಷ್ಟು ನದಿಗಳು ದೇಶದ ಯಾವುದೇ ರಾಜ್ಯಗಳಲ್ಲೂ ಇಲ್ಲ. ಹಾಗಾಗಿ ಆ ನದಿ ಮೂಲಗಳನ್ನು ಸರಿಯಾಗಿ ನಾವು ನೋಡಿಕೊಳ್ಳುವಂಥದ್ದು ಆಗಬೇಕಾಗುತ್ತೆ. ಇವತ್ತು ನದಿಗಳಿಗೆ ಬರುವಂಥ ಕಾಲುವೆಗಳೇನಿದೆ, ಕಾಲುವೆಗಳೇನು ಇದ್ದಾವೆ, ಆ ಕಾಲುವೆಗಳನ್ನೇ ನಾವು ಮುಚ್ಚುವ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೀವಿ. ಹಾಗಾಗಿ ಇವತ್ತು ಸರಿಯಾದ ರೀತಿಯಲ್ಲಿ ಕಾವೇರಿ ಇರ್ಬೋದು, ಮಾದಾಯಿ ಇರ್ಬೋದು, ಕೃಷ್ಣೆ ಇರ್ಬೋದು, ತುಂಗಭದ್ರಾ ಇರ್ಬೋದು, ಇವೆಲ್ಲ ಡ್ಯಾಮ್ಗಳಲ್ಲಿ ಸರಿಯಾದ ಹುಳು ಎತ್ತು ಮಳೆಗಾಲದಲ್ಲಿ ನೀರು ಸಂಗ್ರಹ ಮಾಡಿದ್ರೆ ಕರ್ನಾಟಕಕ್ಕೆ ಯಾವತ್ತೂ ನೀರಿನ ಬರ ಬರೋಲ್ಲ. ಹಾಗಾಗಿ ಯಾವುದೋ ನದಿಯನ್ನು ತಂದು ಕರ್ನಾಟಕದ ಒಳಗಡೆ ಜೋಡಣೆ ಮಾಡಿ ಆಗಲೂ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದು ನಂಬಿಕೆ ಇಲ್ಲ. ಈಗ ಎತ್ತಿನೊಳನೇ ಸರಿಯಾದ ರೀತಿಯಲ್ಲಿ ಆಗದೇ ಇರೋ ಕಾರಣ ನಾಳೆ ಆ ನದಿ ಮೂಲಗಳ ಯೋಜನೆಗಳು ಎಷ್ಟು ಮಟ್ಟಿಗೆ ರೂಪುಗೊಳ್ತವೆ ಅನ್ನೋದು ನಮ್ಮನ್ನು ಕಾಡುವ ಪ್ರಶ್ನೆ. ಅದಕ್ಕೋಸ್ಕರ ಕರ್ನಾಟಕದ ನದಿ ಮೂಲಗಳನ್ನ ಚೆನ್ನಾಗಿ ಇಟ್ಕೊಳ್ಳುವಂಥದ್ದು ರಾಜ್ಯ ಸರ್ಕಾರದ ಹೊಣೆಯಾಗಬೇಕು. ಬಹುಶಃ ನಾಳೆ 26ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿ ಕರ್ನಾಟಕದ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ಅದು ಕಾವೇರಿ ವಿಚಾರ ಇರ್ಬೋದು, ಇದು ಹೊಗೆನಕಲ್ ವಿಚಾರ ಇರ್ಬೋದು, ಎರಡು ಚರ್ಚೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಒಂದು ಇತಿಹಾಸದ ಪರಿಹಾರ